Hi guys, welcome and welcome back to Deepadi Vlogs. ಕರ್ನಾಟಕದ ಪವಿತ್ರ ನೆಲದಲ್ಲಿ ಗುಡ್ಡದ ಮೇಲಿಂದ ಭಕ್ತರನ್ನು ಕಾಪಾಡುತ್ತಿರುವ ಶಕ್ತಿ ಸ್ವರೂಪಿಣಿ ತಾಯಿ. ಇದು ಚಂದ್ರಗುತ್ತಿಯ ರೇಣುಕಾಂಬಾ ದೇವಸ್ಥಾನದ ಇತಿಹಾಸ ಮತ್ತು ಮಹಿಮೆಯನ್ನು ತಿಳಿದುಕೊಳ್ಳೋಣ. ಪತಿವ್ರತೆಯ ಶಕ್ತಿ, ತ್ಯಾಗದ ಸಂಕೇತ, ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುವ ದೈವಶಕ್ತಿಯೇ ತಾಯಿ ರೇಣುಕಾಂಬೆ. ರೇಣುಕಾದೇವಿಯು ಮಹರ್ಷಿ ಜಮದಗ್ನಿಯವರ ಪತ್ನಿ. ಪ್ರತಿದಿನ ನದಿಗೆ ಹೋಗಿ ಮಣ್ಣಿನಿಂದಲೇ ಕುಡಿಕೆ ಮಾಡಿ ನೀರು ತಂದು ಪತಿಯ ಪೂಜೆಗಾಗಿ ಬಳಸುತ್ತಿದ್ದರು. ಅವರ ಪಾವಿತ್ರ್ಯತೆಯಿಂದಲೇ ಆ ಮಣ್ಣಿನ ಕುಡಿಕೆ ಒಡೆಯದೇ ಇರುತ್ತಿತ್ತು. ಅವರ ತಪಶಕ್ತಿಯಾಗಿತ್ತು. ಎಂದಿನಂತೆಯೇ ರೇಣುಕಾದೇವಿಯು ಪತಿಯ ಪೂಜೆಗಾಗಿ ನೀರು ತರಲು ನದಿಗೆ ಹೋಗುತ್ತಾರೆ. ನದಿಯಲ್ಲಿ ಮಡಿಕೆಯನ್ನು ತಯಾರಿಸುತ್ತಾ ಇರುವಾಗ ಆ ಸಮಯದಲ್ಲಿ ಗಂಧರ್ವರು ಜಲಕ್ರೀಡೆಯಾಡುತ್ತಾ ಇರುತ್ತಾರೆ. ಇದನ್ನು ನೋಡಿ ಕ್ಷಣಿಕ ಮನಸ್ಸಿನ ಚಂಚಲತೆ ಉಂಟಾಗಿ ಆ ಕ್ಷಣದಲ್ಲಿ ಅವರ ತಪಶಕ್ತಿ ಕುಂದಿತು. ಮಣ್ಣಿನ ಕುಡಿಕೆ ಒಡೆದು ಹೋಯಿತು. ಇದರಿಂದ ಮಹರ್ಷಿ ಜಮದಗ್ನಿ ಕೋಪಗೊಂಡು ತಮ್ಮ ಪುತ್ರರನ್ನು ಕರೆದರು. ಅವರಿಗೆ 5 ಗಂಡು ಮಕ್ಕಳು. ತಾಯಿಯನ್ನು ಕೊಲ್ಲಿರಿ ಎಂದು ಕೋಪದಿಂದ ಆಜ್ಞೆ ಮಾಡಿದರು. ಆದರೆ 4 ಜನ ಗಂಡು ಮಕ್ಕಳು ಒಪ್ಪುವುದಿಲ್ಲ. ಆದರೆ ಕಿರಿಯ ಮಗನಾದ ಪರಶುರಾಮ ತಂದೆಯ ಮಾತಿಗೆ ವಿಧೇಯನಾಗಿ ಆಜ್ಞೆಯನ್ನು ಪಾಲಿಸುತ್ತಾನೆ. ಪರಶುರಾಮನನ್ನು ವಿಷ್ಣುವಿನ ಅವತಾರ ಎಂದು ಹೇಳಲಾಗುತ್ತದೆ. ರುಮಣ್ವಂತ, ಸುಷೇಣ, ವಸು, ವಿಶ್ವವಸು ಈ 4 ತಂದೆಯ ಆಜ್ಞೆಯನ್ನು ಪಾಲಿಸದೇ ಇದ್ದಕ್ಕಾಗಿ ಈ 4 ಜಮದಗ್ನಿಯವರು ಶಾಪ ನೀಡುತ್ತಾರೆ. ನಂತರ ಜಮದಗ್ನಿ ಸಂತೋಷಗೊಂಡು ಪರಶುರಾಮನಿಗೆ ವರವನ್ನು ನೀಡುತ್ತಾರೆ. ಪರಶುರಾಮರು ತಾಯಿಗೆ ಮರುಜೀವ ನೀಡುವಂತೆ ಬೇಡಿಕೊಂಡರು. ಮಂದಿರಿಗೆ ಶಾಪ ವಿಮೋಚನೆಯಾಗಬೇಕೆಂದು ಬೇಡಿಕೊಳ್ಳುತ್ತಾರೆ. ನಂತರ ರೇಣುಕಾದೇವಿಯವರು ಪುನರ್ಜನ್ಮ ಹೊಂದಿದರು ಮತ್ತು ಇನ್ನಷ್ಟು ಶಕ್ತಿ ಸ್ವರೂಪಿಣಿಯಾಗಿ. ಕಥೆಯ ಪ್ರಕಾರ ರೇಣುಕಾದೇವಿಯ ಶಿರಭಾಗ ಚಂದ್ರಗುತ್ತಿಯಲ್ಲಿ ಸ್ಥಾಪನೆಗೊಂಡಿತು ಎಂದು ಭಕ್ತರು ನಂಬುತ್ತಾರೆ. ಆ ಕಾರಣದಿಂದ ಇಲ್ಲಿ ರೇಣುಕಾಂಬೆ ದೇವಿ ಭಕ್ತರಿಗೆ ಶಕ್ತಿ ಸ್ವರೂಪಿಣಿಯಾಗಿ ಕೃಪೆ ತೋರುತ್ತಾರೆ. ಚಂದ್ರಗುತ್ತಿಯ ಗುಡ್ಡದ ಮೇಲೆ ಇರುವ ಈ ದೇವಸ್ಥಾನದಲ್ಲಿ ದೇವಿಯ ಮೂರ್ತಿ ವಿಶಿಷ್ಟವಾಗಿದೆ. ಪ್ರತಿ ವರ್ಷ ಚಂದ್ರಗುತ್ತಿಯಲ್ಲಿ ಭವ್ಯ ಜಾತ್ರೆ ನಡೆಯುತ್ತದೆ. ಅನೇಕ ಭಕ್ತರು ಬಂದು ಹರಕೆ ತೀರಿಸುತ್ತಾರೆ. ವಿಶೇಷವಾಗಿ ಮಹಿಳೆಯರು ಹೆಚ್ಚು ಭಕ್ತಿಯಿಂದ ಪೂಜೆ ಮಾಡುತ್ತಾರೆ. ಭಕ್ತರ ಮನದಲ್ಲಿ ಶಕ್ತಿಯಾಗಿ ಬೆಳಗುವ ತಾಯಿ ಚಂದ್ರಗುತ್ತಿಯ ರೇಣುಕಾಂಬೆ. ತಾಯಿಯ ಕೃಪೆ ಇದ್ದರೆ ಸಂಕಷ್ಟಗಳು ದೂರವಾಗುತ್ತದೆ. ಮಲೆನಾಡಿನ ಪವಿತ್ರ ನೆಲದಲ್ಲಿ ಭಕ್ತರ ಆರಾಧ್ಯ ದೇವಿಯಾಗಿ ಕಂಗೊಳಿಸುವ ಶಕ್ತಿ ಸ್ವರೂಪಿಣಿ. ದುಷ್ಟರನ್ನು ಸಂಹಾರ ಮಾಡಿ ಸಜ್ಜನರನ್ನು ರಕ್ಷಿಸುವ ಮಹಾದೇವಿ. ಭಕ್ತರ ಉಸಿರಿನಲ್ಲಿ ನೆಲೆಸಿರುವ ದಿವ್ಯ ಶಕ್ತಿ. ನಂಬಿಕೆಯ ರೂಪ, ಧೈರ್ಯದ ದೀಪ, ಭಕ್ತಿಯ ಜ್ವಾಲೆಯಾಗಿ ಕಂಗೊಳಿಸುವ ತಾಯಿ. ಲಕ್ಷಾಂತರ ಭಕ್ತರ ನಂಬಿಕೆಯ ಶಕ್ತಿಯಾಗಿ ವಿರಾಜಿಸುವ ದೇವಿ.
ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಹೀಗೆ ಇರಲಿ ಎಂದು ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.